ಹಾಯ್ ಹಾಯ್ ಹೆಲೋ, ನಾನಿವತ್ತು ಬಂದಿರೋದು ಮಲ್ಟಿ ಬ್ರ್ಯಾಂಡ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಆಗಿರುವಂಥ ಹ್ಯಾಪಿ ಕಾರ್ಸ್. ಇದು ಬಂದು ಕುಂದಾಪುರದ ತೆಕ್ಕೆಟಲ್ಲಿದೆ. ನಾವು ಇವತ್ತು ಇಲ್ಲಿಗೆ ವಿಸಿಟ್ ಮಾಡಿದ್ದೇನೆ. ಹಾಯ್ ಆತಿಫ್, ಇವ್ರು ಬಂದು ಹ್ಯಾಪಿ ಕಾರ್ಸ್ನ ಸೇಲ್ಸ್ ಮ್ಯಾನ್ ಅಲ್ವಾ. ನಮಗೆ ಈ ಗಾಡಿಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಅವರು. ಆತಿಫ್ ಅವರೇ, ಈ Ertiga ಕಾರ್ಗೆ ಏನು ಬೆಲೆ ಹೇಳ್ತೀರ ನೀವು? 2024 ಮಾಡಲ್. 2024 ಮಾಡಲ್ Ertiga ಸಿಂಗಲ್ ಓನರ್, 7,000 ಓಡಿದೆ, VXi ಹೈಬ್ರಿಡ್ ಇಂಜಿನ್. ಏನು ಬೆಲೆ ಹೇಳ್ತೀರಿ ಇದಕ್ಕೆ? 11 ಲಕ್ಷ. 11 ಲಕ್ಷ ಹೇಳ್ತಾ ಇದ್ದಾರೆ. ಏನೊಂದು ನೆಗೋಷಿಯೇಟ್ ಇದೆಯಾ? 10,000 20,000 25,000 30,000 ತನಕ ನೆಗೋಷಿಯೇಟ್ ಕೊಡ್ತಾರೆ ಅವರು ಬಂದು ಕೂತ್ಕೊಂಡಿದ್ರೆ. ಮತ್ತೆ ಇದಕ್ಕೆ ಲೋನ್ ಕೂಡ ಆಗುತ್ತೆ. ಅಂದರೆ ಯಾವುದೇ ಒಂದು ಬ್ಯಾಂಕಲ್ಲಿ ಇದಕ್ಕೆ ಲೋನ್ ಆಗ್ತದೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಮಾತ್ರ. ಒಂದು ಎಷ್ಟು, ಒಂದು 80% ತನಕ 70% ಲೋನ್ ಮಾಡಿ ಕೊಡ್ತಾರೆ. 25% ಕ್ಯಾಶ್ 20 to 25% ತನಕ ಕ್ಯಾಶ್ ಆಗಬೇಕು. ಅಂದರೆ ಮಿನಿಮಮ್ 2 ಲಕ್ಷ ಕ್ಯಾಶ್ ತಗೊಂಡು ಬಂದರೆ, 2 ವರ್ಷ ಕ್ಯಾಶ್ ತಗೊಂಡು ಬಂದರೆ ಇವರು ಉಳಿದಿರುವಂಥ ಲೋನ್ ಹಾಕ್ಕೊಡ್ತಾರೆ. ಹಾಗೆ ಆತಿಫ್ ಅವರು ಈ ಗಾಡಿ ಬಗ್ಗೆ ಹೇಳಿ. ಕ್ರೇಟಾ ಓಕೆ, ಇದು ಬಂದು 2024 ಕ್ರೇಟಾ, ಲೇಟೆಸ್ಟ್ ಶೇಪ್. ಇದು 17,000 ರನ್ ಆಗಿದೆ. ಸಿಂಗಲ್ ಓನರು. ಓಕೆ, 19.5 ಹೇಳುದು. 19.5 ಲಕ್ಷ ಹೇಳ್ತಾ ಇದ್ದಾರೆ. 17,000 ಓಡಿದೆ. SX ಟೆಕ್ ಅಂತ ಲೇಟೆಸ್ಟ್ ವರ್ಷನ್ ಗಾಡಿ ಇದು. ಇದು ಬಂದು 19.5 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ತದೆ. ಏನು ಬೆಲೆ ಕೊಡ್ಬೋದು ಫೈನಲ್ ಆಗಿ ಕಸ್ಟಮರ್ಗೆ? 20,000 ಸೇಮ್ ಕೊಡ್ತಾರೆ. ಒಂದು 50,000 ತನಕ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಕೂತ್ಕೊಂಡ್ರೆ. ಒಳ್ಳೆ ಇದ್ದಾರೆ ಓನರ್ಗಳು ಬಂದು. ಇದು ಬಂದು ಇನೋವಾ ಕ್ರಿಸ್ಟಾ 2022 ಮಾಡಲು, ಸಿಂಗಲ್ ಓನರು, ಬಿ ವರ್ಷನ್ನು. 2022 ಮಾಡಲ್ ಇನೋವಾ ಕ್ರಿಸ್ಟಾ ವಿ ಮ್ಯಾನುವಲ್ ಆಗಿರ್ತದೆ. ಅಂದರೆ ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ. ಇದಕ್ಕೆ ಏನು ಬೆಲೆ ಹೇಳ್ತೀರಾ? ಇದಕ್ಕೆ 26,50 ಹೇಳ್ತಾರೆ. 26,50,000 ಹೇಳ್ತಾರೆ. ಇದಕ್ಕೂ ಕೂಡ ಒಂದು 5 ಲಕ್ಷ ಕ್ಯಾಶ್ ತಗೊಂಡು ಬಂದರೆ, ಒಳ್ಳೆ ಪ್ರೊಫೈಲ್ ಇದ್ದರೆ ನ್ಯಾಷನಲ್ ಬ್ಯಾಂಕಲ್ಲಿ, HDFC ಆಕ್ಸಿಸಲ್ಲಿ ಲೋನ್ ಕೂಡ ಹಾಕ್ಕೊಡ್ತಾರೆ. ಒಳ್ಳೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. 44,000 ರನ್ ಆಗಿದೆ. ಬರೀ 44,000 ಗಾಡಿ ಓಡಿದಂತೆ. ಮತ್ತು ಇದು ಆಟೋಮೆಟಿಕ್ ಅಲ್ಲ? ಆಟೋಮೆಟಿಕ್. 2021 ಮಾಡಲು, ಸಿಂಗಲ್ ಓನರು, Z ವರ್ಷನ್. ಈ ಗಾಡಿ ಬಂದು ಬಳ್ಳಾರಿ ರಿಜಿಸ್ಟ್ರೇಷನ್ ಆಗಿರ್ತದೆ. K37 21 ಅಲ್ಲ? 21 ಮಾಡಲು, ಸಿಂಗಲ್ ಓನರು, 72,000 ರನ್ ಆಗಿದೆ. 72,000 ಓಡಿದೆ ಫ್ರೆಂಡ್ಸ್ ಈ ಗಾಡಿ. ಇದು ಬಂದು ಫುಲ್ಲಿ ಆಟೋಮೆಟಿಕ್ ಗಾಡಿ ಆಗಿರ್ತದೆ. ಆಟೋಮೆಟಿಕ್ ಟಾಪ್ ಎಂಡ್. ಮತ್ತೆ ಆಟೋಮೆಟಿಕ್ ಇವಾಗ ಬರ್ತಾ ಇಲ್ಲ, 22ಗೆ ಸ್ಟಾಪ್ ಆಗಿದೆ. ಇದು ಕೂಡ ಏನು ಬೆಲೆ ಕೊಡ್ತೀರಾ? ಇದಕ್ಕೆ 26,75. 26,75,000 ಹೇಳ್ತಿದ್ದಾರೆ. ಏನಾದರೂ ಇಂಟ್ರೆಸ್ಟೇಬಲ್ ಇದ್ದರೆ ಇವರಿಗೆ ಫೋನ್ ಮಾಡ್ಬೋದು. ನಂಬರ್ ಕೂಡ ಕೊಡ್ತೀನಿ. ಇಲ್ಲ ಡೈರೆಕ್ಟಾಗಿ ಕುಂದಾಪುರ ಶೋರೂಮ್ಗೆ ವಿಸಿಟ್ ಮಾಡಿ ಮುಂದೆ ಏನಂತ ಕ್ಲೋಸ್ ಮಾಡ್ಕೊಳ್ಬೋದು ನೀವು ಡೀಲನ್ನು. ಇದು ಬಂದು 65 ಅಂತ ಹೇಳಿದರೆ ಕರ್ನಾಟಕದ ದಾಂಡೇಲಿ ರಿಜಿಸ್ಟ್ರೇಷನ್ ಆಗಿರ್ತದೆ. ಇದು ಮ್ಯಾನುವಲ್ ಆಟೋಮೆಟಿಕ್. 2023 ಮಾಡಲು, ಆಟೋಮೆಟಿಕ್ಕು, ಸಿಂಗಲ್ ಓನರು, 12,000 ರನ್ ಆಗಿದೆ. 4x4 ಇದು 23 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್. ಆಟೋಮೆಟಿಕ್ ಗಾಡಿ ಎಷ್ಟು ಬೆಲೆ ಹೇಳ್ತೀರಿ ಇದಕ್ಕೆ? ಇದಕ್ಕೆ 44,75. 44,75,000 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಆ್ಯಕ್ಚುಲಿ. ಮತ್ತು ಚಿಕ್ಕ ಗಾಡಿಗಳು ಕೂಡ ಇದೆ ಇಲ್ಲಿ. ಯಾವುದೋ ಓಮಿನಿ ಆಗಿರ್ಬೋದು, i20 ಆಗಿರ್ಬೋದು, ಒಳಗಡೆ ತುಂಬ ಗಾಡಿಗಳಿದೆ. ಅದೆಲ್ಲ ತೋರಿಸ್ತೀನಿ. ಮತ್ತು ಅದೆಲ್ಲ ಪ್ರೈಸ್ ಡೀಟೇಲ್ಸ್ ಹೇಳಲಿಕ್ಕೆ ನಂಗೆ ಟೈಮ್ ಇಲ್ಲ. ಮತ್ತು ಏನಾದರೂ ಇದ್ದರೆ ನೀವು ಅವ್ರ ನಂಬರ್ ಕೂಡ ಕೊಡ್ತೀನಿ. ನೀವು ಅವ್ರ ನಂಬರ್ಗೆ ಫೋನ್ ಮಾಡಿ, ಅಥವಾ ಎಕ್ಸಿಕ್ಯೂಟಿವ್ ಇರ್ತಾರೆ, ಅವ್ರು ಕೂಡ ನಿಮಗೆ ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರಿಗೂ ಕೂಡ ನೀವು ಡೀಟೇಲ್ಸ್ ತೊಗೊಳ್ಬೋದು. ಅವ್ರಿಗೆ ಕೂಡ ಫೋನ್ ಮಾಡಿ ಡೀಟೇಲ್ಸು, ಫೋಟೋಸ್ ಏನೇ ಇದ್ದರೂ ಶೇರ್ ಮಾಡ್ಕೊಳ್ಬೋದು. ಮತ್ತು ಡೈರೆಕ್ಟಾಗಿ ಕೂಡ ಬಂದು ವಿಸಿಟ್ ಮಾಡ್ಬೋದು. ಇನ್ನೂ ಏನಂತ ಹೇಳಿದರೆ, ಈ ಒಂದು ಉಡುಪಿ ಡಿಸ್ಟಿಕಲ್ಲಿ ಇರುವಂಥ, ಅಂದರೆ ಉಡುಪಿ ಅಡ್ರೆಸ್ ಆಧಾರ್ ಕಾರ್ಡ್ ಇರುವಂಥ ಪರ್ಸನ್ಗಳಿಗೆ ಒಂದು ಅಡ್ವಾಂಟೇಜಸ್ ಇದೆ ಈ ಶೋರೂಮಿಂದ. ಏನಂತ ಹೇಳಿದ್ರೆ, ಎಲ್ರಿಗೂ ಸಿಬಿಲ್ ಫಾಲ್ಟ್ ಇರ್ತದೆ. ಎಷ್ಟೋ ಜನ ಸಿಬಿಲ್ ಇರೋದಿಲ್ಲ. ಅವ್ರು ಯಾವುದೇ ಒಂದು ಬ್ಯಾಂಕಲ್ಲಿ, ಫೈನಾನ್ಸಲ್ಲಿ ಲೋನ್ ಕೂಡ ಆಗೋದಿಲ್ಲ. ಅಂಥವ್ರಿದ್ರೆ ಸೊಸೈಟಿಯಲ್ಲಿ ಇವ್ರದ್ದು ಒಂದು ಕೋಆಪರೇಟಿವ್ ಸೊಸೈಟಿ ಇದೆ ಲೋಕಲ್ ಆಗಿ, ಇಲ್ಲೇ ನೇಟಿವ್ ಬಂದು ಇಲ್ಲೇ ಹತ್ರ. ಅಲ್ಲಿ ಯಾವುದೇ ಎಲ್ಲ ಗಾಡಿಗಳಿಗೂ ಅಂದರೆ ಸಿಬಿಲ್ ಇಲ್ಲದೆ ಇರೋರಿಗೆ ಅವರೇ ಒಂದು ಲೋನ್ ಕೂಡ ಮಾಡಿಕೊಡಿ. ಸಿಬಿಲ್ ಇಲ್ಲದೆ ಇರೋರು ಕೂಡ ಉಡುಪಿ ಡಿಸ್ಟಿಕ್ ಆಗಿದ್ದು ಇಲ್ಲಿ ಬಂದು ಗಾಡಿನ ಪರ್ಚೇಸ್ ಮಾಡ್ಬೋದು. ಎಲ್ಲ ಥರ ಗಾಡಿಗಳಿದೆ, ಫೆಸಿಲಿಟಿ ಇದೆ. ಅವರೇ ಎಲ್ಲ ಟೋಟಲ್ ಎಲ್ಲ ಅವರೇ ಮಾಡಿಕೊಡ್ತಾರೆ. ಅದಕ್ಕೇನು ಶ್ಯೂರಿಟಿ, ಜಾಮೀನು ಅಂತ ಬರ್ತದೆ, ಅದು ಕೂಡ ಹಾಕೊಂಡ್ರೆ ಆಯಿತು. ಮತ್ತು ಗಾಡಿಗಳನ್ನ ಜಸ್ಟ್ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಯಾವ್ದು ಗಾಡಿಗಳು ಇಂಟ್ರೆಸ್ಟ್ ಇದ್ದರೆ ನೀವು ಅವರಿಗೆ ಫೋನ್ ಮಾಡಿ ಕೇಳ್ಬೋದು. ಒಂದು ಸಲ ಗಾಡಿದೊಂದು ಎಲ್ಲ ಗಾಡಿಗಳನ್ನೊಂದು ವೀಡಿಯೋ ಮಾಡ್ಕೊಂಡು ಬನ್ನಿ ಸರ್.